ಹೌದು, ಹೇಳಿದ್ದೆ. ಅವನ್ ಬಂದ್ರೆ ನನಗೇನ್ ಬೇಜಾರಿಲ್ಲ ಅಂತ ಹೇಳಿದ್ದೆ. ಹಾಗೇನೆ ನಡ್ಕೋತಿದ್ದೀನಲ್ಲ, ನಾನೆಲ್ಲಿ ಅವನ ಮೇಲೆ ಬೇಜಾರು ಮಾಡ್ಕೊಂಡೆ? ಇಲ್ಲ, ಆದ್ರೆ ಅಷ್ಟು ಸಾಕ ಅಜ್ಜಿ. ಮಗನ ಮೇಲೆ ಎಷ್ಟು ಹಂಬಲ ಇದೆ, ಅದೇ ಹಂಬಲ ಪ್ರೀತಿಯಿಂದ ಅವ್ರನ್ನ ಬರಮಾಡ್ಕೋಬೇಕಿತ್ತು. ಯಾವುದೋ ಸಂಬಂಧನೇ ಇಲ್ಲದೆ ಇರೋ ವ್ಯಕ್ತಿನ ನೋಡಿರ್ತಾರ ನಿಮ್ಮ ಪಾಡಿಗೆ ನೀವು ಒಳಗೆ ಹೊರಟೋಗ್ಬಿಟ್ರಿ. ಹೆತ್ತ ತಾಯಿನೇ ಮಗನ ಮಾತಾಡಿಸ್ಲಿಲ್ಲ ಅಂದರೆ ನಾವು ಮಾತಾಡ್ಸಿದ್ರೆ ತಪ್ಪಾಗುತ್ತೆ ಅಂತ ಉಳ್ದವರು ಹೊರಟೋಗ್ಬಿಟ್ರು. ಮಾವನ ಮನಸ್ಸಿಗೆ ಹಿಂಸೆ ಆಗಿರಲ್ವಾ ಅಜ್ಜಿ? ಈ ಮನೆಗೆ ಬೇಡವಾದವನು ಅನ್ಸಿರಲ್ವಾ? 27 ವರ್ಷ ನಿಮ್ಮಿಂದ ದೂರ ಇದ್ದ ನಿಮ್ಮ ಮಗ ವಾಪಸ್ ಮನೆಗೆ ಬಂದಿದ್ದಾರೆ ಅಜ್ಜಿ. ಇಷ್ಟೇನಾ ನಿಮ್ಮ ಪ್ರತಿಕ್ರಿಯೆ? ಏಳು ವರ್ಷದ ನಂತರ ಬಂದಿದ್ದಾರೆ ನಿಜ. ಆದ್ರೆ ಈ 27 ವರ್ಷದಲ್ಲಿ ಒಂದೇ ಒಂದು ಸಾರಿ ನಮ್ಮ ಬಗ್ಗೆ ಯೋಚನೆ ಮಾಡಿದಾರ? ನಾನೆಷ್ಟು ಕೊರಗಿದ್ದೀನಿ, ಕಣ್ಣೀರು ಹಾಕಿದ್ದೀನಿ ಅಂತ ಅವ್ರಿಗೇನಾದ್ರೂ ಗೊತ್ತಾ? 27 ವರ್ಷ ನಮ್ಮನ್ನು ಬಿಟ್ಟು ಬದುಕಿದವರು ಈಗ ವಾಪಸ್ ನಮ್ಮನ್ನು ಬಿಟ್ಟು ಹೋಗಲ್ಲ ಅನ್ನೋದು ಏನ್ ಗ್ಯಾರಂಟಿ? ನಾನು ಅಷ್ಟೇ ಬಿಟ್ಟು ಬದುಕೋದನ್ನ ಕಲ್ತ್ಬಿಟ್ಟಿದ್ದೀನಿ ಜಾನ್ವಿ. ಹೀಗೆ ಇದ್ಬಿಡ್ತೀನಿ. ಪ್ಲೀಸ್ ಅತ್ತೆ, ಪ್ಲೀಸ್ ಜಾನ್ವಿ. ಬಂದ್ ಕೂಡ್ಲೆ ಮನೆ ಹಾಕಿ ಉಪಚಾರ ಮಾಡಕ್ಕೆ ಅವನೇನ್ ಮಹತ್ ಕಾರ್ಯ ಮಾಡ್ಕೊಂಡು ಬಂದಿಲ್ಲ. ಅವನಿಂದ ದೊಡ್ಡ ತಪ್ಪಾಗಿದೆ. ನಮ್ ಜಾಗದಲ್ಲಿ ಬೇರೆ ಯಾರಿದ್ರು ಅವನ್ನ ಮನೆ ಒಳಗೆ ಕಾಲಿಡಕ್ಕೆ ಬಿಡ್ತಿರ್ಲಿಲ್ಲ. ನಾವಾಗಿದ್ದಕ್ಕೆ ಸುಮ್ಮನಿದ್ದೀವಿ. ಜೀವನ ಅಂದ್ರೆ ಬರೀ ಲೆಕ್ಕಾಚಾರ, ಶಿಕ್ಷೆ, ಅಪರಾಧ ಇಷ್ಟೇನಾ? ಅವ್ರು ನೀವು ಹೆತ್ತ ಮಗ ಅನ್ನೋದಕ್ಕಾದ್ರೂ ಅವ್ರಿಗೆ ಕ್ಷಮೆ ಇಲ್ವಾ ಅಜ್ಜಿ? ಕ್ಷಮೆ? ಎಲ್ಲದಕ್ಕೂ ಎಲ್ಲರನ್ನೂ ಕ್ಷಮಿಸ್ತಾ ಹೋದ್ರೆ ಅವ್ರು ಮಾಡಿರೋ ತಪ್ಪು ಅವ್ರಿಗೆ ಯಾವಾಗ ಅರ್ಥ ಆಗೋದು ಜಾನ್ವಿ? ಅವ್ರಿಗೀಗಾಗಲೇ ಅರ್ಥ ಆಗಿದೆ ಅತ್ತೆ. ಪಶ್ಚಾತ್ತಾಪ ಪಟ್ಕೊಂಡೆ ಅವ್ರು ಇಲ್ಲಿಗೆ ಬಂದಿರೋದು. ಕೈ ಜೋಡಿಸಿ ಕ್ಷಮೆ ಕೇಳಬೇಕಾ? ಅವ್ರ ಕಣ್ಣಲ್ಲಿ ಆ ಕ್ಷಮೆ ನಿರೀಕ್ಷೆ ನನಗೆ ಕಾಣಿಸ್ತಿದೆ. ಆದ್ರೆ ನನಗೆ ಕಾಣಿಸ್ತಿಲ್ವಲ್ಲ. ಯಾಕೆ ಹೇಳಿ? ಒಂದೇ ಒಂದು ಕ್ಷಣನಾದ್ರೂ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೀವು ನೋಡ್ಲಿಲ್ಲ. ಆತರ ಪಟ್ಟು ನಿರಾಕರಿಸಿ ಒಳಗೆ ಬಂದ್ಬಿಟ್ರಿ. ಪ್ಲೀಸ್ ಅತ್ತೆ, ಹಳೇದನ್ನೆಲ್ಲ ಮರೆತು ಮತ್ತೆ ಮಾವನ್ ಮಾತಾಡ್ಸಿ. ಅವನಿಗೆ ಪಶ್ಚಾತ್ತಾಪ ಆಗಿದೆ ಅಂತ ಗ್ಯಾರಂಟಿ ಆದ್ಮೇಲೆ ಅವನನ್ನು ಮಾತಾಡಿಸ್ತೀನಿ. ಅಲ್ಲಿವರೆಗೂ ಅವನು ಈ ಮನೇಲಿ ಗಸ್ಟ್ ಅಷ್ಟೇ. ನನಗೆ ಹೊರಗೆ ಹಾಕೋವಷ್ಟು ಕ್ರೌರ್ಯ ಇಲ್ಲ. ಹಾಗಂತ ಒಪ್ಕೊಂಡಿದ್ದೀನಿ ಅಂತಾನೂ ಅಲ್ಲ. ಅಲ್ಲ ಅಜ್ಜಿ, ಬಲವಂತ ಮಾಡಬೇಡ ಜಾನ್ವಿ, ಪ್ಲೀಸ್. ಅವ್ರಿನ್ಯಾವತ್ತೂ ನನ್ನನ್ನು ಬಿಟ್ಟು ಹೋಗಲ್ಲ ಅಂತ ಹೇಳಿ ಮಾತು ಕೊಡ್ಲಿ, ಹಾಗೆ ನಾನು ಮಾತಾಡಿಸ್ತೀನಿ. ಅಲ್ಲಿವರೆಗೂ ನೀನು ಬಲವಂತ ಮಾಡಿ ಒಪ್ಸೋ ಪ್ರಯತ್ನ ಮಾಡಬೇಡ ಜಾನ್ವಿ.